ಬೆಂಗಳೂರಲ್ಲಿ ಮಳೆ ಅಬ್ಬರಕ್ಕೆ ಹಲವೆಡೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮಳೆಯಲ್ಲಿ ರಸ್ತೆ ಕಾಣದೆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಕಾರು. ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಂ ಆಗಿದ್ದು ಚಾಲಕ ಸದ್ಯ ಅದೃಷ್ಟವಶಾತ್ ಪಾರಾಗಿದ್ದಾನೆ. ಮಳೆಯಲ್ಲಿ ರಸ್ತೆಯೂ ಕೂಡ ಕಾಣಲ್ಲ. ಪ್ರತಿ ಬಾರಿ ಮಳೆ ಬಂದಾಗ ಬೆಂಗಳೂರಿನ ಪರಿಸ್ಥಿತಿ ಇದೇ ಆಗಿರುತ್ತೆ. ಈ ಮಳೆಯ ಅವಾಂತರಕ್ಕೆ ಕಾರ್ ಡಿವೈಡರ್ಗೆ ಡಿಕ್ಕಿಯಾಗಿದೆ. ಡಿಕ್ಕಿ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿರುವಂತದ್ದು. ಇದರಿಂದ ಡಿಕ್ಕಿ ಹೊಡೆದ ಆ ಸ್ಪೀಡ್ ಏನಿತ್ತು ಅದರಿಂದ ಏರ್ ಬ್ಯಾಗ್ ತೆರೆದುಕೊಂಡಿದೆ. ಹಾಗಾಗಿ ಚಾಲಕ ಇಲ್ಲಿ ಬಚಾವಾಗಿರುವಂತದ್ದು. ಕಬ್ಬನ್ ಪಾರ್ಕ್ ಬಳಿಯ ರಾಜಾರಾಮ್ ಮೋಹನ್ ರಾಯ್ ರಸ್ತೆಯಲ್ಲಿ ಘಟನೆ ನಡೆದಿದೆ. ಕಾರನ್ನ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಸಿಬ್ಬಂದಿಯನ್ನ ಹೆಬ್ಬಾಳ ಆಫೀಸ್ಗೆ ಈ ಕಾರ್ ಕರೆದೊಯ್ತಿರುತ್ತೆ. ಸೊ ಬೆಳಗ್ಗೆ ಅಥವಾ ರಾತ್ರಿ ಶಿಫ್ಟ್ಗಳಿರುತ್ತೆ, ಆಫೀಸಿಗೆ ಹೋಗೋದು ಬರೋದಾಗ್ತಿರುತ್ತೆ. ಆ ಸಂದರ್ಭದಲ್ಲಿ ಹೋಗ್ತಿರ್ಬೇಕಾದ್ರೆ ರಸ್ತೆ ತುಂಬ ಮಳೆ ನೀರು ತುಂಬಿಕೊಂಡಿದೆ. ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ರಸ್ತೆ ಕಾಣೋದಿಲ್ಲ. ಪಾಪ ಕಾರು ಚಾಲಕರು ಅಥವಾ ಬೈಕ್ ಚಾಲಕರು ಹೇಗೋ ಅಂದಾಜು ಮೇಲೆ ಹೋಗ್ತಾ ಇರ್ತಾರೆ. ಎಲ್ಲಿ ಗುಂಡಿ ಇರುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಅವರಿಗೆ. ಇದೇ ರೀತಿಯ ಅವಾಂತರಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ಅದೇ ರೀತಿಯಾಗಿ ಕಾರು ಚಾಲಕ ಒಂದು ಅಂದಾಜು ಮೇಲೆ ಹೋಗ್ತಿದ್ದಾನೆ, ರಸ್ತೆ ಕಾಣಿಸ್ಲಿಲ್ಲ. ಈ ಸಂದರ್ಭದಲ್ಲಿ ಡಿವೈಡರ್ಗೆ ಡಿಕ್ಕಿಯಾಗಿ ಸಂಪೂರ್ಣವಾಗಿ ಕಾರಿನ ಮುಂಭಾಗ ಜಖಮಾಗಿರುವಂಥದ್ದು. ಇನ್ನು ಡಿಕ್ಕಿ ರಭಸಕ್ಕೆ ಏರ್ ಬ್ಯಾಗ್ ಓಪನ್ ಆಗಿದೆ. ಏರ್ ಬ್ಯಾಗ್ ಓಪನ್ ಆಗಿದ್ದ ಒಂದು ಪರಿಣಾಮ ಕಾರಿನ ಚಾಲಕ ಬಚಾವಾಗಿರುವಂಥದ್ದು. ಸಂಚಾರಿ ಪೊಲೀಸರ ವಿರುದ್ಧ ಕಾರು ಮಾಲೀಕ ವಸಂತ್ ಅಸಮಾಧಾನ. ಡಿವೈಡರ್ಗೆ ಡಿಕ್ಕಿಯಾಗಿದೆ. ಅದೃಷ್ಟವಶಾತ್ ಚಾಲಕ ಪಾರಾಗಿದ್ದಾನೆ. ಸಿಬ್ಬಂದಿಯನ್ನ ಡ್ರಾಪ್ ಮಾಡಿ ಹೋಗುವಾಗ ಅವಘಡ ಅನ್ನೋದಾಗಿ ಮಾಹಿತಿ ಸಿಕ್ಕಿದೆ. ಸಿಬ್ಬಂದಿಯನ್ನ ಡ್ರಾಪ್ ಮಾಡಿ ಹೋಗಬೇಕಾದ್ರೆ ಸರಿಯಾದ ನಾಮಫಲಕ, ರೇಡಿಯಂ ಸ್ಟಿಕ್ಕರ್ ಇಲ್ಲದಕ್ಕೆ ಅಪಘಾತ. ಈ ಹಿಂದೆ ಕೂಡ ಅಪಘಾತಕ್ಕೆ ಇಲ್ಲಿ ಒಬ್ಬರು ಬಲಿಯಾಗಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅಲ್ಲಿನ ಸ್ಥಳೀಯರು ಈ ವಿಚಾರವಾಗಿ ಮಾಹಿತಿಯನ್ನ ನೀಡಿರುವಂತದ್ದು. ಇಲ್ಲಿ ಆ ರೋಡ್ನಲ್ಲಿ ಸರಿಯಾದ ಒಂದು ನೇಮ್ ಬೋರ್ಡ್ ಕೂಡ ಇಲ್ಲ. ಸಂಚಾರಿ ಪೊಲೀಸರ ವಿರುದ್ಧ ಈಗ ಕಾರು ಮಾಲೀಕ ವಸಂತ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಡಿವೈಡರ್ಗೆ ಕಾರ್ ಡಿಕ್ಕಿಯಾಗಿದೆ. ಸೊ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ, ಚಾಲಕ ಪಾರಾಗಿದ್ದಾನೆ. ಆದ್ರೆ ಒಂದು ಸಿಸ್ಟಮ್ ಇಲ್ಲ, ಅಲ್ಲಿ ಸರಿಯಾದ ಮಾಹಿತಿ ಇಲ್ಲ, ಸರಿಯಾದ ನಾಮಫಲಕವನ್ನ ಕೂಡ ಅಲ್ಲಿ ಅಳವಡಿಸಿಲ್ಲ, ರೇಡಿಯಂ ಸ್ಟಿಕ್ಕರಿಂಗ್ ಕೂಡ ರಸ್ತೆಗಿಲ್ಲ. ಇದರಿಂದಾಗಿ ಅಪಘಾತ ಸಂಭವಿಸಿದೆ. ಹಾಗೆ ಅದೇ ಸ್ಪಾಟ್ ಅಲ್ಲಿ ಈ ಮುಂಚೆಯೂ ಕೂಡ ಇದೇ ರೀತಿ ಆಕ್ಸಿಡೆಂಟ್ ಆಗಿ ಒಬ್ಬರು ಬಲಿಯಾಗಿದ್ರಂತೆ ಕೂಡ. ಇದಾದ ಮೇಲೂ ಕೂಡ ಅಲ್ಲಿ ಎಚ್ಚರಿಸಿಕೊಂಡಿಲ್ಲ ಸಂಚಾರಿ ಪೊಲೀಸರು. ಡ್ರಾಪ್ ಮಾಡಿ ಆ ಕಡೆಯಿಂದ ಬರ್ಬೇಕಾದ್ರೆ ಮಳೆ ಬರ್ತಾ ಇತ್ತು. ಆವಾಗ ನಮ್ಮ ಡ್ರೈವರ್ ಗಾಡಿ ಓಡಿಸ್ಕೊಂಡು ಬರ್ತಿದ್ದ. ಆವಾಗ ಅವನಿಗೆ ಇಲ್ಲಿ ಡಿವೈಡರ್ ಇದೆ ಮಧ್ಯದಲ್ಲಿ, ಅಲ್ಲಿ ಏನೂ ರಿಪ್ಲೇಸ್ ಇಲ್ಲ, ಅಂದರೆ ಯಾವುದೇ ಥರದ್ದು ಸ್ಟಿಕ್ಕರ್ ಆಗಲಿ ಯಾವುದು ಇಲ್ಲ. ಅಲ್ಲಿ ಡಿವೈಡರ್ ಇದೆ ಅಂತಲೇ ಗೊತ್ತಾಗಲ್ಲ. ಈ ಮಳೆ ಬರೋದ್ರಿಂದ ಅವನಿಗೆ ಕಾಣಿಸಿಲ್ಲ ಅದು, ಹಂಗಾಗಿ ಬಂದು ಆ ಡಿವೈಡ್ರಿಗೆ ಹೊಡೆದಿದ್ದಾರೆ. ಇದು 11:30. ಗಾಡೀಲಿ ಡ್ರೈವರು ಎಸ್ಕಾಟಿದ್ರು, ಬಟ್ ಯಾರಿಗೇನು ಆಗಿಲ್ಲ. ಗಾಡಿ ಫುಲ್ ಡ್ಯಾಮೇಜ್ ಆಗಿದೆ. ಆ ಕಂಪ್ನಿಯಲ್ಲಿ ಹೆಬ್ಬಾಳದ ಹತ್ರ ಬಿಟ್ಟಿದ್ದು. ಅವರು ಎಂಪ್ಲಾಯ್ ಡ್ರಾಪ್ ಮಾಡಿ ಅಲ್ಲಿಗೆ ಕಂಪ್ನಿ ಹತ್ರ ಹೋಗ್ತಾ ಇದ್ರು. ಆವಾಗ ಈ ಥರ ಆಗಿದೆ. ಗಾಡಿಯಲ್ಲಿ ಎಷ್ಟು ಜನ ಇದ್ರು? ಅದೇ ಇಬ್ಬರೇ, ಎಸ್ಕಾಟು ಡ್ರೈವರು. ಇಲ್ಲ ಯಾರಿಗೇನು ಆಗಿಲ್ಲ, ಬಟ್ ಗಾಡಿ ಡ್ಯಾಮೇಜ್ ಆಗಿದೆ ಅಷ್ಟೇ. ಇದು ರಿಫ್ಲೆಕ್ಟರ್ ಹಾಕದೇ ಇರೋದಕ್ಕೆ? ಹಾಂ, ರಿಫ್ಲೆಕ್ಟರ್ ಇಲ್ಲ, ಅಲ್ಲಿ ಕಂಡಿಲ್ಲ ಅವನಿಗೆ. ಮಳೆ ಬರ್ತಾ ಇತ್ತಲ್ಲ, ಹಂಗಾಗಿ ಅದು ಕಂಡಿಲ್ಲ, ಅಲ್ಲಿ ಡಿವೈಡರ್ ಇದೆ ಅಂತ ಕಂಡಿಲ್ಲ. ಹಂಗಾಗಿ ಅದು ಡಿವೈಡರ್ ಹೊಡೆದಿದ್ದಾರೆ. ಇಲ್ಲಿ ಬಂದು ಇವತ್ತಿಲ್ಲ, ಒಮ್ಮೆ ಜೀವ ಹೋಗಿದೆ, 5 ಗಾಡಿ ಆಕ್ಸಿಡೆಂಟ್ ಆಗಿದೆ. ಅವ್ರು ಮಲ್ಯ ಹಾಸ್ಪಿಟಲ್ ಲಾಯರು ತಲೆಗೆ ಒದೆ ಬಿದ್ದು ನಾವೇ ಮಲ್ಯ ಹಾಸ್ಪಿಟಲ್ ಕರ್ಕೊಂಡೋಗಿದ್ರಿ. ಲಾಯರು ಕಂಪ್ಲೇಂಟ್ ಮಾಡಿದ್ದಾರೆ. ಇದನ್ನು ನಾವು ಎಷ್ಟೋ ಒಂದ್ಸಲಿ BBMP ಅವ್ರು ಹೇಳಿದ್ರಿ, BBMP ಅವ್ರು ಬಂದು ಹೆಲ್ಪ್ ಮಾಡಿ ಹೋದರು. ಒಂದ್ಸಲಿ ಟ್ರಾಫಿಕ್ ಅವ್ರು ಬಂದರು, ಕ್ಲಿಯರ್ ಮಾಡಿ ಇಲ್ಲೊಂದು ಫೋಲ್ ಮಾಡಿದ್ರು. ಒಂದು ಟೈರ್ ಹಾಕ್ಬಿಟ್ಟು ಅದ್ರ ಮೇಲೆ ಸಿಮೆಂಟ್ ಹಾಕಿ ತಿರ್ಗಾ ಇನ್ನೊಂದು ಗಾಡಿ ಹೊಡೆದಾದ್ಮೇಲೆ ಯಾರಿಗೂ ಏನಾಗಿಲ್ಲ. ತಿರ್ಗಾ ಅವ್ನು ನಾರ್ಮಲ್ ಆಗ್ಬೋದು. ಒಂದು ಟಾಟಾ ಎಸ್ ಬಂದು ಹೊಡೆದು ಅವ್ನ ಕೈ ಫುಲ್ ಫ್ರ್ಯಾಕ್ಚರು. ಯಾವಾಗಲೂ ಇದೇ ಥರ ಆಗ್ತಾಯಿದ್ರೆ ಸರ್, ಇದು ನೋಡಿ, ಅಲ್ಲಿ ಹಂಸಿಲ್ಲ, ಏನಿಲ್ಲ, ಡೈರೆಕ್ಟ್ ಒಂದೇ ಸ್ಪೀಡಲ್ಲಿ ಬರ್ತಾರೆ. ಇಲ್ಲಿ ಬಂದು 1 ಗಾಡಿ 2 ಗಾಡಿ ಎಲ್ಲ ಪಬ್ಲಿಕ್ಗೆ ಇಲ್ಲಿ ಎನಿ ಟೈಮ್ ತೊಂದರೆ ಆಗುತ್ತೆ. ಇಲ್ಲಿ ಬಂದು ಫುಲ್ ರೋಡ್ ಖಾಲಿ ಇದೆ, ಅಲ್ಲಿಂದ ರೈಟಲ್ಲಿ ಬರ್ತಾರೆ. ಏನೋ ಒಂದು ಆಪ್ಷನ್ ಏನಿದೆಯಾ ಸರ್? ಒಂದು ಲೈಟ್ ಆದರೂ ಆಗಲಿ ನೋಡಿ, ಇಷ್ಟು ಕತ್ಲಿದೆ. ಈ ರೋಡ್ ಸ್ಟ್ರೀಟ್ ಲೈಟು ರಾತ್ರಿ 10 ಗಂಟೆ ಆದಮೇಲೆ ಸ್ಟ್ರೀಟ್ ಲೈಟೇ ಆನ್ ಆಗಲ್ಲ. ಹೋಗೋ ಬರೋ ಜನಕ್ಕೂ ಸ್ಕೈ ವಾಕ್ ಅಲ್ಲಿ ಮಾಡಿದ್ರು ಹೊಸದಾಗಿ. ಅದು ಇವಾಗ ಇಂಪ್ರೂವ್ಮೆಂಟ್. ಆ ಸ್ಕೈ ವಾಕ್ ಓಪನ್ ಆದಮೇಲೆ ನೋಡಿ, ಫಸ್ಟ್ ಸ್ಟೇಡಿಯಂ ಹತ್ರ ಸ್ಕೈ ವಾಕ್ ಮಾಡಿದ್ರೆ ಅಲ್ಲಿ ಪಾಪ ಜನ ಹೋಗಿ ಬರ್ತಾವ್ರೆ. ಇಲ್ಲಿ ಬರ್ತಾ ಇದ್ದು ಬೇಜನ್ ಗಾಡಿ, ಪಾಪ ಜೀವಗಳೇ ಹೋಗ್ತಾ ಇದೆ. ಅಧಿಕಾರಿಗಳು ನಾವು ಕ್ಷಮೆ ಕೇಳ್ತೀರಿ, ಸರ್ ಇದೊಂದು ರೆಡಿ ಮಾಡಿಕೊಡಿ ಅಂತೀರಿ.
ಯಾರಿಗೂ ತೊಂದರೆ ಆಗೋದು ಬೇಡ. ನೋಡಿ ಇವತ್ತು ಈ ಗಾಡಿ ಹೋಯಿತು, ಗಾಡಿ ಒಳಗಡೆ ಒಬ್ರಿಗೂ ಏನೂ ಆಗಿಲ್ಲ. ಈ ಥರ ಆಗೋದು ಬೇಡ ಅಂತ ನಾವು ಅವನ್ನ ಕೈ ಮುಗಿದು ಕೇಳ್ಕೊತೀರಿ. ಒಂದು ಹಂಸ ಹಾಕಿ, ಇಲ್ಲ ಇದಕ್ಕೆ ಏನು ಇದು ಮಾಡಬೇಕು, ಆಲ್ಟರ್ನೇಟ್ ಇದಕ್ಕೆ ಏನು ಮಾಡಬೇಕು, ಇಲ್ಲ ಅಲ್ಲಿಗೊಂದು ಇದಕ್ಕೆ ಇಲ್ಲೇ ಒಂದು ಸಿಗ್ನಲ್ ಕೊಟ್ಬಿಡಿ. ಇಲ್ಲೊಂದು ಸಿಗ್ನಲ್ ಅಲ್ಲಿ ಕೊಟ್ಟಿದ್ದೀರಾ ನೀವು 300 ಮೀಟ್ರಲ್ಲಿ ಸಿಗ್ನಲ್ ಕೊಟ್ಟಿದ್ದೀರಾ. BBMP 300 ಸಿಗ್ನಲ್ ಆದಮೇಲೆ ಕಾರ್ಪೊರೇಷನ್ ಸರ್ಕಲಲ್ಲಿ ಸಿಗ್ನಲ್ ಇದೆ. ಇಲ್ಲ ಒಂದು ಗಣೇಶನ ದೇವಸ್ಥಾನ ಸಿಗ್ನಲ್ ಕೊಡಿ, ಅಲ್ಲಿ ಸಿಗ್ನಲ್ ಕೊಟ್ಟಾದ್ಮೇಲೆ ಇಲ್ಲ ನಮ್ಮ ಸೆಂಟ್ರಲ್ಲಿ ಇವಾಗ ಬಾರ್ ಬೇರೆ ಹೊಸದಾಗಿ ಓಪನ್ ಆಗಿದೆ, ಆ ಬಾರ್ ಮುಂದೆ ಆದರೂ ಸಿಗ್ನಲ್ ಕೊಡಿ. ಇಲ್ಲಿ ಬಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.